ಹಾಯ್ ಫ್ರೆಂಡ್ಸ್. ಏನು ಆನೆ ಕ್ಯಾಂಪ್‌ಗಳಿಗೆ ಈಗ ಹೊಸದಾಗಿ SOP ರಚನೆಯನ್ನ ಆಗಿದೆ. ಇದನ್ನ ನಾವು ಆ್ಯಕ್ಚುಲಿ ಈ ಓದ್ಕೊಂಡೇ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಆ, ಹಿಂಗೆ ವಿಷಯ ಹಿಂಗಿದೆ. ರಾಜ್ಯದ ಆನೆ ಶಿಬಿರಗಳು, ಸೆರೆಯಲ್ಲಿರುವ ಆನೆಗಳ ಕೇಂದ್ರಗಳು ಮತ್ತು ಸಾರ್ವಜನಿಕ ವೀಕ್ಷಣಾ ಕೇಂದ್ರಗಳಿಗೆ ಕರ್ನಾಟಕ ಅರಣ್ಯ ಇಲಾಖೆಯ ಮೊದಲ ಬಾರಿಗೆ ಸಮಗ್ರ ಕರ್ನಾಟಕ ಆನೆ ಶಿಬಿರ ಸುರಕ್ಷಿತ ಪ್ರೋಟೋಕಾಲ್ ಅನ್ನು ಜಾರಿಗೆ ತಂದಿದೆ. ಮೇ 19ರಂದು ಕೊಡಗಿನ ದುಬಾರೆ ಆನೆ ಶಿಬಿರದಲ್ಲಿ ತಮಿಳುನಾಡಿನ ಪ್ರವಾಸಿಗರೊಬ್ಬರು ಮೃತಪಟ್ಟ ಘಟನೆ ನಡೆಯಿತು. ಈ ಹಿನ್ನೆಲೆಯಲ್ಲಿ ಸುರಕ್ಷತೆಯನ್ನು ಮತ್ತಷ್ಟು ಬಲಪಡಿಸಲು ಅರಣ್ಯ ಇಲಾಖೆ ಈ ಕ್ರಮವನ್ನು ಕೈಗೊಂಡಿದೆ. ಈ ಹೊಸ ನಿಯಮಗಳ ಪ್ರಕಾರ ಪ್ರವಾಸಿಗರು ಇನ್ನು ಮುಂದೆ ಆನೆಗಳನ್ನು ಮುಟ್ಟುವುದು, ಸ್ನಾನ ಮಾಡಿಸುವುದು ಅಥವಾ ಆಹಾರ ನೀಡುವುದು ಸಂಪೂರ್ಣ ನಿಷೇಧಿಸಲಾಗಿದೆ. ಹೊಸ ಮಾರ್ಗಸೂಚಿಗಳ ಅನ್ವಯ ಪ್ರವಾಸಿಗರು ಆನೆಗಳನ್ನು ವೀಕ್ಷಿಸಲು ಕನಿಷ್ಠ 30 ಅಡಿ ಅಂತರ ಕಾಯ್ದುಕೊಳ್ಳಬೇಕು. ಶಿಬಿರಗಳಲ್ಲಿ ಗುರುತಿಸಲಾದ ಹಸಿರು ವಲಯ ಗ್ರೀನ್ ಝೋನ್ ಅಥವಾ ವೀಕ್ಷಣಾ ಗ್ಯಾಲರಿಯಲ್ಲಿಯೇ ನಿಂತು ಆನೆಗಳನ್ನು ವೀಕ್ಷಿಸಲು ಅವಕಾಶ ನೀಡಲಾಗುತ್ತದೆ. CCTV ನಿಗಾ. ಆನೆಗಳು ಹಾಗೂ ಪ್ರವಾಸಿಗರ ಎಲ್ಲ ಚಟುವಟಿಕೆಗಳನ್ನು CCTV ಕ್ಯಾಮೆರಾಗಳ ಮೂಲಕ ಮೇಲ್ವಿಚಾರಣೆ ಮಾಡಲಾಗುತ್ತದೆ. ಸಾರ್ವಜನಿಕ ವೀಕ್ಷಣೆಗೆ ಒಂದು ಶಿಬಿರದಲ್ಲಿ ಗರಿಷ್ಠ 10 ಆನೆಗಳನ್ನು ಮಾತ್ರ ಇರಿಸಲು ಅವಕಾಶ ನೀಡಲಾಗಿದೆ. ಈ ನಿಯಮವು 15 ದಿನಗಳಲ್ಲಿ ಜಾರಿಗೊಳ್ಳುತ್ತದೆ. ಅರಣ್ಯ ಇಲಾಖೆಯ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ವನ್ಯಜೀವಿ ಕುಮಾರ್ ಪುಷ್ಕರ್ ಅವರು ಮಾತನಾಡಿ, ಈ ಸುರಕ್ಷತಾ ಪ್ರೋಟೋಕಾಲ್ಗೆ ಜೂನ್ 11ರಂದು ಸಹಿ ಹಾಕಲಾಗಿದ್ದು, ಶಿಬಿರಗಳಿಗೆ ನಿಯಮಗಳನ್ನು ಅನುಸರಿಸಲು 15 ದಿನಗಳ ಕಾಲಾವಕಾಶಗಳನ್ನು ನೀಡಲಾಗಿದೆ. ನಿಯಮಗಳನ್ನು ಅನುಸರಿಸುವುದನ್ನು ಪರಿಶೀಲಿಸಿ ಪ್ರಮಾಣೀಕರಣ ನೀಡಿದ ಬಳಿಕವೇ ಶಿಬಿರಗಳ ಕಾರ್ಯಾಚರಣೆಗೆ ಅನುಮತಿ ನೀಡಲಾಗುತ್ತದೆ. ಅನುಮತಿ ಸಿಗುವವರೆಗೂ ಶಿಬಿರಗಳಲ್ಲಿ ಸಾರ್ವಜನಿಕ ಚಟುವಟಿಕೆಗಳಿಗೆ ಅವಕಾಶ ಇರುವುದಿಲ್ಲ ಎಂದು ತಿಳಿಸಿದ್ದಾರೆ. ಪ್ರವಾಸಿಗರಿಗೆ ಸಮಯ ಮತ್ತು ಸಂಖ್ಯಾ ಮಿತಿ. ಶಿಬಿರದಲ್ಲಿ ಸಾಮರ್ಥ್ಯ ಆನೆಗಳ ಸಂಖ್ಯೆ ಮತ್ತು ಪ್ರವಾಸಿಗರ ದಟ್ಟಣೆಯನ್ನು ಆಧರಿಸಿ ಪ್ರವಾಸಿಗರ ಬ್ಯಾಚ್ ಹಾಗೂ ವೀಕ್ಷಣಾ ಸಮಯವನ್ನು ನಿಗದಿಪಡಿಸಲಾಗುತ್ತೆ. ಒಂದು ವೇಳೆ ಹಸಿರು ವಲಯದಲ್ಲಿ ಗರಿಷ್ಠ 50ರಿಂದ 75 ಪ್ರವಾಸಿಗರಿಗೆ ಮಾತ್ರ ಅವಕಾಶ ಇರಲಿದೆ. ಆನೆಗಳನ್ನು ವೀಕ್ಷಿಸಲು 20ರಿಂದ 30 ನಿಮಿಷಗಳ ಕಾಲಾವಕಾಶ ನೀಡಲಾಗುತ್ತಿದ್ದು, ಅದು ಮೊದಲು 10 ನಿಮಿಷಗಳ ಬ್ರೀಫಿಂಗ್ ಸಮಯ ಹಾಗೂ 10 ನಿಮಿಷಗಳ ಬಫರ್ ಸಮಯ ಇರಲಿದೆ. ರಾಜ್ಯದಲ್ಲಿದ್ದಾವೆ 114 ಆನೆಗಳು. ರಾಜ್ಯದ 10 ಆನೆ ಶಿಬಿರಗಳಲ್ಲಿ ಒಟ್ಟು 114 ಆನೆಗಳಿದ್ದು, ಇದು ದೇಶದಲ್ಲಿ ಅತಿ ಹೆಚ್ಚಾಗಿದೆ. ಪ್ರವಾಸಿಗರಿಗೆ ಪ್ರವೇಶ ಇರುವ ಪ್ರಮುಖ ಶಿಬಿರಗಳಾದ ದುಬಾರೆ, ಹಾರಂಗಿ, ಮತ್ತಿಗೂಡು, ಸಕ್ರೆಬೈಲು ಮತ್ತು ದಾಂಡೇಲಿಯ ಪನ್ಸೋಲಿಯಲ್ಲಿ ಪ್ರವಾಸಿಗರಿಗೆ ಅವಕಾಶವಿದೆ. ಹೊಸ ನಿಯಮಗಳ ಪ್ರಕಾರ ಮಧ್ಯಾವಸ್ಥೆಯಲ್ಲಿರುವ ಮಸ್ತ್, ಗಾಯಗೊಂಡು ಅಸ್ವಸ್ಥಗೊಂಡ, ಒತ್ತಡದಲ್ಲಿರುವ, ಹೊಸದಾಗಿ ಸೆರೆ ಹಿಡಿದ, ಇತ್ತೀಚೆಗೆ ಕಾಳಗಕ್ಕಿಳಿದ ಅಥವಾ ನಿಯಂತ್ರಣಕ್ಕೆ ಬಾರದ ಆನೆಗಳನ್ನು ಸಾರ್ವಜನಿಕರ ಮುಂದೆ ತರುವಂತಿಲ್ಲ. ಅದೇ ರೀತಿ 6 ತಿಂಗಳು ಮರಿಗಳೊಂದಿಗಿರುವ ತಾಯಿ ಆನೆಗಳನ್ನು ಸಾರ್ವಜನಿಕ ವೀಕ್ಷಣೆಗೆ ಒಳಪಡಿಸಬಾರದು ಎಂದು ಸೂಚಿಸಿದ್ದಾರೆ. ಆನೆ ಶಿಬಿರಗಳಲ್ಲಿ 3 ವಲಯಗಳು. ಕೆಂಪು ವಲಯ ರೆಡ್ ಝೋನ್ ಆನೆಗಳನ್ನು ಸ್ನಾನ, ಆಹಾರ ಮತ್ತು ಟೆಟರಿಂಗ್ ಮತ್ತು ಪಶು ವೈದ್ಯಕೀಯ ಚಿಕಿತ್ಸೆಗೆ ನೀಡುವ ಪ್ರದೇಶದಲ್ಲಿ. ಇಲ್ಲಿ ಮಾವುತರು, ವೈದ್ಯರು ಹಾಗೂ ಸಿಬ್ಬಂದಿಗಳಿಗೆ ಮಾತ್ರ ಪ್ರವೇಶ. ಕಿತ್ತಳೆ ವಲಯ ಆಂಬರ್ ಝೋನ್ ಸಿಬ್ಬಂದಿ ಓಡಾಟ ಹಾಗೂ ತುರ್ತು ಕಾರ್ಯಾಚರಣೆಗೆ ಮೀಸಲಾದ ನಿಯಂತ್ರಿತ ಮಾರ್ಗ. ಹಸಿರು ವಲಯ ಗ್ರೀನ್ ಝೋನ್ ಪ್ರವಾಸಿಗರ ಮಾರ್ಗದರ್ಶಕರೊಂದಿಗೆ ನಿಂತು ಆನೆಗಳನ್ನು ವೀಕ್ಷಿಸುವ ಪ್ರದೇಶ. ಇಲ್ಲಿ ಆನೆಗಳನ್ನು ಮುಟ್ಟುವುದು, ಆಹಾರ ನೀಡುವುದು ಅಥವಾ ಸ್ನಾನ ಮಾಡಿಸುವುದು ಸಂಪೂರ್ಣ ನಿಷೇಧಿಸಲಾಗಿದೆ. ಸುರಕ್ಷತೆಗೆ ಹೆಚ್ಚು ಒತ್ತು ಕೊಡಲಾಗಿದೆ. ಎಲ್ಲ ಶಿಬಿರಗಳೆಲ್ಲ ಮೇಲ್ವಿಚಾರಕರ DRFO ಅಧಿಕಾರಿಗಳಿಂದ ನಡೆಯಲಿದೆ. ನಿಯಮ ಉಲ್ಲಂಘನೆಯಾದರೆ ಶಿಬಿರವನ್ನು ಮುಚ್ಚುವ ಕ್ರಮ ಕೈಗೊಳ್ಳಬಹುದು. ಆನ್ಲೈನ್ ಹಾಗೂ ಸ್ಥಳದಲ್ಲಿಯೇ ಟಿಕೆಟ್ ವ್ಯವಸ್ಥೆ ಜಾರಿಗೆ ಬರಲಿದೆ. ಮಕ್ಕಳು, ಹಿರಿಯ ನಾಗರಿಕರು, ಗರ್ಭಿಣಿಯರು ಮತ್ತು ವಿಶೇಷ ಚೇತನರು ವಿಶೇಷ
ಮೇಲ್ವಿಚಾರಣೆಯಲ್ಲಿ ಇರಬೇಕು. ಆ ನಾಯಿಗಳ ನಡವಳಿಕೆ ಹಾಗೂ ದೈನಂದಿನ ಕಾರ್ಯಾಚರಣೆಯ ದಾಖಲಾತಿಗಳನ್ನು ಕಡ್ಡಾಯವಾಗಿ ನಿರ್ವಹಿಸಬೇಕು. ಆನೆ ಶಿಬಿರಗಳಲ್ಲಿ ಪ್ರವಾಸಿಗರು ಸುರಕ್ಷತೆ ಮತ್ತು ಆನೆಗಳ ಕಲ್ಯಾಣವನ್ನು ಗಮನದಲ್ಲಿಟ್ಟುಕೊಂಡು ಅರಣ್ಯ ಇಲಾಖೆ ಜಾರಿಗೆ ತಂದಿರುವ ಈ ಹೊಸ ನಿಯಮಗಳು ರಾಜ್ಯದ ಎಲ್ಲ ಶಿಬಿರಗಳಲ್ಲಿ ಶೀಘ್ರವೇ ಅನುಷ್ಠಾನಗೊಳ್ಳಲಿದೆ. ಈ ಅನುಷ್ಠಾನಗಳನ್ನೆಲ್ಲವನ್ನು ಆದ ನಂತರ ಈ ಆನೆ ಕ್ಯಾಂಪ್ಗಳೆಲ್ಲ ಇದಕ್ಕೆ ಏನು ಈ ವಿವರಣೆಯನ್ನು ಕೊಟ್ಟಿದ್ದಾರೆ ಇದೆಲ್ಲ ಆದ ಮೇಲೆನೆ ಆನೆ ಶಿಬಿರ ಓಪನ್ ಆಗುತ್ತೆ. 15 ದಿನಗಳ ಸಮಯಾವಕಾಶವನ್ನ ಕೊಟ್ಟಿದ್ದಾರೆ. ಇದು ಒಂದು ಟ್ಯಾಂಕ್ ಆನೆಗಳಿಗೆ ನೀರು ಕುಡಿಲಿಕ್ಕೆ, ಹಾಗೇನೆ ಅದು ಒಂದು ಹೊಸದಾಗಿ ಮಾಡ್ತಾ ಇದ್ದಾರೆ. ಆನೆ ತೊಳಿಲಿಕ್ಕಿರುವಂಥ ಜಾಗ. ಸುಮಾರು ಇಲ್ಲಿ ನೋಡ್ಬೋದು, ಅಲ್ಲಿ ಕಾಣ್ತಾ ಇರುವಂಥದ್ದು ಕೆರೆ. ಹಾಗೆಯೇ ಈ ಆಸನ ಎಲ್ಲ ಬಂದು ಸಾರ್ವಜನಿಕರು ಕೂರ್ಲಿಕ್ಕೆ. ನೋಡಿ, ಅಲ್ಲಿ ಕಾಣ್ತಾ ಇರೋದು ಹಳೆಯ ಕ್ರಾಲು. ಮಳೆ ಹೊಡೆದಿದೆ. ತುಂಬ ಕಾಡಲ್ಲಿ ಇನ್ನೊಂದು 10ರಿಂದ 15 ದಿನದ ಒಳಗಡೆ ಎಲ್ಲ ಹಸಿರಾಗುತ್ತೆ. ಅದೇ ಇಲ್ಲಿಂದ ಒಂದು 5-6 ಕಿಲೋಮೀಟರ್ ಸೇರಿಸಿದ್ರೆ ಒಂದು ತುಳಿ ಮಳೆ ಬಿದ್ದಿಲ್ಲ. ಇಲ್ಲಿಗೆ ಮಾತ್ರ ಮಳೆ ಬಿದ್ದಿದೆ. ಇದೇ ವರ್ಷ ಕಾಣುತ್ತೆ ಈ ಥರ ಮಳೆ ಬಿದ್ದಿದ್ದು. ಇಲ್ಲಿಗೆ ಜಾಸ್ತಿ ಮಳೆ ಆಗಿದೆ. ನೋಡಿ, ಇದು ಆನೆಗಳನ್ನ ಕಟ್ಟೋ ಸೆಡ್ಡು. ಅದೇ ರೀತಿ ರೇಷನ್ ಕೊಡೋದು. ಮೇಲ್ಗಡೆ ಇರೋದು ಮಾವತೂರ್ ಮನೆ. ಇದೆಲ್ಲ ಮಾವತೂರ್ ಮನೆಗಳು. ಈ ಪಕ್ಕದಲ್ಲೇ ಇದರ ಆಚೆ ಈ ರೋಡ್. ಈ ಹೊಸ SOP ಆದಮೇಲೆ ಇನ್ನು ಮುಂದೆ ಯಾರೆಲ್ಲಂದರಲ್ಲಿ ಹೋಗೋದಾಗಲಿ, ಆನೆಗಳನ್ನ ತೊಳೆಯೋ ಜಾಗ ಆಗಲಿ, ಆನೆಗಳಿಗೆ ರೇಷನ್ ಕೊಡೋ ಜಾಗ ಆಗಲಿ ಯಾವುದೂ ಇರಲ್ಲ. ಮೊದಲಿನಂತೆ ಇರಲ್ಲ. ಒಳ್ಳೆ ಕೆಲಸನೇ ಮಾಡಿದರು ಇಲಾಖೆ. ಯಾಕೆಂದರೆ ನಾವು ಅಷ್ಟು ಹೇಳಿದ್ರೆ ಕೇಳಲ್ಲ. ನಮಗೇನೆ ರಿವರ್ಸು ಏನಾದರೂ ಹೇಳಿದ್ರೆ ಯಾಕೆ ಬೇಕು ನಮಗೆ ಅಂತೇಳಿ ನಾವು ಸುಮ್ಮನೆ ಇರ್ತಿದ್ವು. ಯಾವಾಗ ಕಣ್ಣು ಮುಂದೆ ಘಟನೆಗಳಲ್ಲಿ ನಡೆದಾಗ ಎಚ್ಚೆತ್ತುಕೊಂಡ್ರು. ಈಗೆಲ್ಲ ಸ್ವಲ್ಪ ಮರೆಯೋ ಗಂಟ ಎಲ್ಲ ಮೇಂಟೈನ್ ಮಾಡ್ತಾರೆ. ಎಲ್ಲ ಮರೆತ ಮೇಲೆ ಪುನಃ ಮುಟ್ಟುವಂಥ ಕೆಲಸಕ್ಕೆ ಟ್ರೈ ಮಾಡ್ತಾರೆ. ಒಂದು ಲೆಕ್ಕದಲ್ಲಿ ಒಳ್ಳೆಯದೇ ಆಯಿತು, ಮತ್ತೊಂದು ಲೆಕ್ಕದಲ್ಲಿ ಬೇಜಾರೂ ಇದೆ. ಏನು ಮಾಡೋಕ್ಕಾಗಲ್ಲ. ನಿಯಮನೇ, ಯಾರು ವಿರುದ್ಧ ಹೋಗೋಕ್ಕಾಗಲ್ಲ. ಈ ಥರದ್ದು ಘಟನೆಗಳೆಲ್ಲ ಮರುಕಳಿಸದಂತೆ ಕಾಪಾಡ್ಕೊಂಡು ಹೋಗಬೇಕು. ಇನ್ನೇನು ನಾವು ಅಡ್ಡಾಡ್ತಿದ್ದ ಜಾಗಗಳೆಲ್ಲ ಬಂದಾಯಿತು. ಏನಿದ್ರು ದೂರದಲ್ಲಿ ಝೂಮ್ ಹಾಕ್ಬಿಟ್ಟು ವೀಡಿಯೋ ಮಾಡಬೇಕಷ್ಟೇ. ಹತ್ತಿರ ಹೋಗಿ ವೀಡಿಯೋಗಳೆಲ್ಲ ತೆಗಿಯೋಕ್ಕಾಗಲ್ಲ. ಓಕೆ, ನಿಯಮಕ್ಕೆ ಸಹಮತ ಇದೆ. ಒಳ್ಳೆಯ ನಿರ್ಧಾರವನ್ನೇ ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು. ಒಂದು ಹಂತದಲ್ಲಿ ಏನು ಸ್ವಲ್ಪ ಮಾನಸಿಕ ಸೀಮಿತ ಕಳೆದುಕೊಂಡಂಥ ಆನೆಗಳೆಲ್ಲ ಬರೋದಿಲ್ಲ. 10 ಆನೆ ಅಂತ ಹೇಳಿದ್ರೆ ಒಂದು 5 ಆನೆ ಮೇ ಬಿ ರಿಸರ್ವ್ ಇಟ್ಕೋಬೇಕಾಗುತ್ತೆ. ಮದ ಬಂದಿರ್ತವೆ, ಕಾರ್ಯಾಚರಣೆಗೆ ಹೋಗಿರ್ತವೆ. ಇಂಥ ಸಂದರ್ಭಗಳಲ್ಲಿ ಅವುಗಳನ್ನು ಬಳಸ್ಕೋಬೋದು. ಓಕೆ ಫ್ರೆಂಡ್ಸ್, ಹೆಚ್ಚೇನಿಲ್ಲ ಮಾತಾಡಲಿಕ್ಕೆ. ನೋಡುವ, ಎಲ್ಲ ರೆಡಿ ಆದ ಮೇಲೆ ಒಂದು ಸಲ ಕ್ಯಾಂಪಿಗೆ ಹೋಗಿ ವೀಡಿಯೋ ಮಾಡೋಣ. ಸದ್ಯದ ಮಟ್ಟಿಗೆ ಏನು ಅಪ್ಡೇಟ್ಸು ಇಲ್ಲ. ಎಲ್ಲ ಆನೆಗಳು ಚೆನ್ನಾಗಿದ್ದಾವೆ, ಕ್ಷೇಮವಾಗಿದ್ದಾವೆ. ಕಾಡಾನೆಗಳು ಮಾತ್ರ ಜಾಸ್ತಿ ಇದ್ದಾವೆ. ಕಾಡಿಗೆ ಓಡಿಸ್ತಾರೆ. ಬೆಳಗ್ಗೆ ನೋಡಿದ್ರೆ ಡಬಲ್ 5 ಆನೆ ಓಡಿಸಿದ್ರೆ 10 ಆನೆ ಬರ್ತವೆ. 10 ಆನೆ ಓಡಿಸಿದ್ರೆ 20 ಆನೆ ಬರ್ತವೆ. ಟೀಮ್ ಕಟ್ಕೊಬರೋದು. ಅವ್ರು ಬರೋತ್ತಿಗೆ, ಕಾಡುಗಳಿಂದ ಬರೋತ್ತಿಗೆ ಜನ ಜಾಸ್ತಿ ಮಾಡ್ಕೊಬರೋದು. ಬನ್ನಿ ಒಂದು ಕೈ ನೋಡ್ಬಿಡೋಣ ಏನಾಗ್ತದೆ ಆಗೋಗ್ಲಿ ಅಂತ. ಇವ ಪಾಪ ಅವರು ಹೊರಸಾಹಸ ಪಟ್ಟುಕೊಂಡು ಕಾಡಿಗೆ ಬೆರೆಸೋದು ಭಾರಿ ಕಷ್ಟ ಆಗ್ಬಿಟ್ಟಿದೆ ಅವ್ರಿಗೂ. ಓಕೆ ಫ್ರೆಂಡ್ಸ್, ಹೆಚ್ಚೇನಿಲ್ಲ. ಸುರಕ್ಷಿತ ಕ್ರಮ ಅಂತ ಹೇಳಿದ್ರೆ, ಹೈವೇಯಲ್ಲಿ ಏನು ವಾಹನಗಳನ್ನ ನಿಲ್ಲಿಸ್ಕೊಂಡು ಆನೆಗಳಿಗೆ ತೊಂದರೆ ಕೊಡ್ತಿದ್ದೀರಾ, ಇದು ತುಂಬ ದೊಡ್ಡ ಸಮಸ್ಯೆ ಆಗಿದೆ. ನೀವು ಬರ್ತೀರಾ, ಎಲ್ಲೆಲ್ಲೋ ಹೋಗಿ ಒಂದು ದಿವಸ ಬರ್ತೀರಾ, ಆನೆ ಸಿಕ್ತು, ಅಡ್ಡ ನಿಲ್ಲಿಸ್ಬಿಟ್ಟು ಫೋಟೋ ತೆಗಿತೀರಾ, ಹೋಯ್ತೀರಾ. ದಿನನಿತ್ಯ ಸುತ್ತವನ ಕಥೆ ಏನಾಗಬೇಕು ಅದನ್ನೂ ನೀವುಗಳು ಯೋಚನೆ ಮಾಡಬೇಕು. ಅಲ್ಲಿ ನಿಲ್ಲಿಸೋದಕ್ಕಿಂತ ಹೋಯ್ತಾ ಇರಬೇಕು. ಯಾಕೆ ಅಂತ ಹೇಳಿದ್ರೆ, ಆನೆಗಳು ಯಾವ ಆನೆಗೆ ಯಾವ ಟೈಮಲ್ಲಿ ಮದ ಇರುತ್ತೋ, ಇದನ್ನು ಫಾಲೋ ಮಾಡಿಕೊಂಡು ಇನ್ನೊಂದು ಆನೆ ಮದ ಏರಿದ ಆನೆ ಬರ್ತದೋ ಗೊತ್ತಿಲ್ಲ. ನಿಮಗೆ ಎಷ್ಟು ಹೇಳಿದ್ರು ಪ್ರವಾಸಿಗರಿಗೆ ಅರ್ಥ ಆಗಲ್ಲ. ಅನುಭವಿಸ್ಕೊಳ್ಳಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಸರ್ಕಾರ ಈಗ ಅರಣ್ಯ ಇಲಾಖೆಯವ್ರು ಒಳ್ಳೆ ಪೆನಾಲ್ಟಿ ಮಾತ್ರ ಗಾಡಿ ಹಿಡ್ಕೊಬಿಟ್ರೆ ಒಂದು 10,000 ರೂಪಾಯಿ 15,000 ರೂಪಾಯಿ ಪೆನಾಲ್ಟಿ ಹಾಕ್ಬೇಕು. ಆವಾಗ ಮಾತ್ರ ಗೊತ್ತಾಗುತ್ತೆ ಇವರಿಗೆಲ್ಲ. ಅದು ಒಂದು ಒಳ್ಳೆ ಕೆಲಸ ಮಾಡಿ ಅರಣ್ಯ ಇಲಾಖೆಯವರು.
ಹಾಗಾದ್ರೆ ನಿಲ್ಸದಂಗೆ ಹೋಗುತ್ತೆ. ಬರೀ ಇದಲ್ಲ, ಒಂದು 15ರಿಂದ 1 ತಿಂಗಳು ಗಾಡಿನ ಇಲ್ಲೇ ನಿಲ್ಸೋಂಗಿರ್ಬೇಕು. ಆಗ ಎಲ್ಲರಿಗೂ ಬುದ್ಧಿ ಬರ್ತದೆ. ಕಲ್ಲು ಹೊಡಿಯೋದಿಲ್ಲ, ನಿಲ್ಸೋದಿಲ್ಲ, ಸುಮ್ಮನೆ ಪಾಡಿಗೆ ಹೋಯ್ತಾ ಇರ್ತಾರೆ. ಓಕೆ ಫ್ರೆಂಡ್ಸ್, ಹೆಚ್ಚೇನಿಲ್ಲ. ಬಾಯ್.